ತಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂತೋಷ, ನಗು ಯಾವಾಗಲೂ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಯಾವಾಗಲೂ ದೇವರು ಕೊಟ್ಟು ಕಾಪಾಡಲಿ ಅಂತ ನನ್ನ ಪ್ರಾರ್ಥನೆ. ನಮಸ್ಕಾರ. ಸರ್, ನಿಜವಾಗ್ಲೂ ಅವರು ನಿಮಗೋಸ್ಕರ ಪ್ರೀತಿಯಿಂದ ಈ ವಿಡಿಯೋನ ಮಾಡಿ ಕಳಿಸಿದ್ದಾರೆ. ಹೇಗನ್ನಿಸ್ತು ನಿಮಗೆ? ಆ್ಯಕ್ಚುಲಿ ದಿಸ್ ಮೇಡ್ ಮೈ ಡೇ. ವೆರಿ ನೈಸ್. ನಾನು ಮನಸಾರೆ ಹೇಳ್ತಾ ಇದ್ದೀನಿ, ನಮ್ಮ ಅಂಕಲ್ ಇಲ್ಲದೆ ನಾನು ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಮ್ಮ ಮನೆ ದೇವರು ಮೇಡಮ್. ತುಂಬಾ ಖುಷಿಯಾಗತ್ತೆ. ನಾನು ಅಂಕಲ್ ಹತ್ರ ಬೆಸ್ಟ್ ಟಿಪ್ಸ್ ಅಂಕಲ್ ಕೊಟ್ಟಿದ್ದು, ನಾನು ಇವಾಗ ಏನಾಗಬೇಕು ಮಗನೇ ನೀನು ಅಂತ ಕೇಳಿದ್ರು. ನಾನು ಹೀರೋ ಆಗಬೇಕು. ಒಂದು ದಿವಸ ಫುಲ್ ಮಾತಾಡಲಿಲ್ಲ, ಏನು ರಿಯಾಕ್ಷನೇ ಇಲ್ವಲ್ಲ ಅಂತ. ಸೆಕೆಂಡ್ ಡೇ ಹೌದು, ತಿರ್ಗಾ ಏನಾಗಬೇಕು ಮಗನೇ ನೀನು ಅಂದರು. ನಾನು ಹೀರೋ ಆಗಬೇಕು, ಏನೋ ಕೇಳಿಸಿಲ್ವಾ ಏನೋ ಅಂತ. ನಾನು ಹೀರೋ ಆಗಬೇಕು ಅಂತೆ. ಅದಾದ್ಮೇಲೂ ಏನು ರಿಯಾಕ್ಷನ್ ಇಲ್ಲ. ಅದಾದ್ಮೇಲೆ 3ನೇ ದಿವಸ ಕರೆದು ಅವ್ರು ಹೇಳಿದ್ರು, ನೀನು ಯಾವಾಗ ಆಕ್ಟರ್ ಆಗಬೇಕು ಅನ್ಕೊಂತೀಯೋ ಡೆಫಿನೆಟ್ಲಿ ಆವಾಗಲೇ ನೀನು ಹೀರೋ ಆಗಕ್ಕಾಗೋದು. ಆಕ್ಟಿಂಗ್ ಗೊತ್ತಿದ್ರೆ ನಿಜವಾಗ್ಲೂ ಹೀರೋ ಆದ್ಮೇಲೆ ಆಕ್ಟಿಂಗೇ ನೋಡೋದು. ಹೀರೋನ್ ನೋಡಕ್ಕೆ ಯಾರು ಬರಲ್ಲ, ಹೀರೋ ಮಾಡೋ ಆಕ್ಟಿಂಗ್ನ ನೋಡಕ್ಕೆ ಎಲ್ಲರೂ ಬರೋದು.